ಅಂಟ್ಕೊಳ್ತಾ ಇದೆ ಮತ್ತೊಂದು ವಿವಾದ. ಇದು ಅನ್ನಭಾಗ್ಯ ವರ್ಸಸ್ ಭಾರತ್ ಅಕ್ಕಿ ವಿವಾದ. ಭಾರತ್ ಅಕ್ಕಿ ಗುಣಮಟ್ಟ ಸಿಕ್ಕಾಪಟ್ಟೆ ಕಳಪೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಜನರಿಗೆ ಮೋಸ ಮಾಡ್ತಾ ಇದೆ. ಹಳೆ ಸ್ಟಾಕ್ ಖಾಲಿ ಮಾಡೋದಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತಾ ಇದೆಯಾ? ಏನದು ವಿವಾದ ಹಾಗಾದ್ರೆ? ಯಾರು ಆರೋಪ ಮಾಡಿದ್ದಾರೆ? ಅನ್ನಭಾಗ್ಯ ಸಾಕಷ್ಟು ಸುದ್ದಿ ಮಾಡಿದಂತಹ ಯೋಜನೆ, ಜನಗಳ ಮನಸ್ಸಿನಲ್ಲಿ ಈಗ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅನ್ನಭಾಗ್ಯ ಯೋಜನೆಯ ವಿಚಾರವಾಗಿ ಕೂಡ ಸರ್ಕಾರ ಸಾಕಷ್ಟು ಸುದ್ದಿಯನ್ನು ಹುಟ್ಟು ಹಾಕಿತ್ತು, ಪ್ರಚಾರವನ್ನು ಕೂಡ ಪಡೆಯಲಾಗಿತ್ತು. ಇದೀಗ ಭಾರತ್ ಅಕ್ಕಿ ವಿಚಾರಕ್ಕೆ ಬಂದಾಗ ಭಾರತ್ ಅಕ್ಕಿ ಕಳಪೆ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಆರೋಪ ಮಾಡಿರ್ತಕ್ಕಂಥವ್ರು ಆಹಾರ ಸಚಿವ KH ಮುನಿಯಪ್ಪ. ಸಾಕಷ್ಟು ಗಂಭೀರವಾದ ಆರೋಪ ಇದು. 26 ರೂಪಾಯಿಗೆ ಕೊಡ್ತಾ ಇದ್ದಾರೆ, ನಷ್ಟ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಇದು ಹಳೆ ಅಕ್ಕಿ, ಇದು ನಾವು ಇದರ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದೀವಿ ಅಂತ KH ಮುನಿಯಪ್ಪ ಆರೋಪ ಮಾಡ್ತಾ ಇದ್ದಾರೆ. ನಮಗೆ ಕರ್ನಾಟಕಕ್ಕೆ ಅಕ್ಕಿ ಕೊಡ್ಲಿಲ್ಲ, ರಾಜಕೀಯ ಕಾರಣಕ್ಕಾಗಿ ನಮ್ಗೆ ಅಕ್ಕಿ ಕೊಡ್ಲಿಲ್ಲ, ಸಾಗಾಣಿಕೆ ವೆಚ್ಚ ಭರಿಸೋದಕ್ಕೆ ನಾವು ಸಿದ್ಧ ಇದ್ವಿ, ಆದ್ರೂ ಕೂಡ ನಮ್ಗೆ ಅಕ್ಕಿ ಕೊಡ್ಲಿಲ್ಲ. ಅವತ್ತಿನ ಸ್ಟಾಕ್ ಅಕ್ಕಿಯನ್ನ ಈಗ ಕಳಪೆ ಆದ್ಮೇಲೆ ಮಾರಾಟ ಮಾಡ್ತಾ ಇದ್ದಾರೆ, ಹಾಗಾಗಿ ಕೇವಲ 29 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಆರೋಪ ಮಾಡ್ತಾ ಇದ್ದಾರೆ. ನಾವು 34 ರೂಪಾಯಿ ಕೊಡ್ತೀವಿ, ಕೊಡಿ ಅಂತ ಕೇಳಿದ್ವಿ, ಕೊಡ್ಲಿಲ್ಲ. ಪೂರೈಕೆ ಮಾಡುವಂತೆ ಡಿಮಾಂಡನ್ನು ಇಡುವಂಥ ಚಿಂತನೆಗಳು ನಡೀತಾ ಇದ್ದಾವೆ. ಈಗ ಬಗ್ಗೆ ಮಾತಾಡೋಕ್ಕೆ ಆಹಾರ ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ 29 ರೂಪಾಯಿಗೆ ಭಾರತ್ ಬ್ರ್ಯಾಂಡನ್ನು ಕೊಡ್ತಾ ಇದ್ದಾರೆ, ನೀವು 34 ರೂಪಾಯಿ ಪ್ಲಸ್ 7 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೇವೆ ಅಂದರೂ ಕೂಡ FCI ನಿಮಗೆ ಅಕ್ಕಿ ಕೊಟ್ಟಿರಲಿಲ್ಲ. ಈಗ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಹಂಚಿಕೆ ಆಗ್ತಾ ಇದೆ. ಆ ಅಕ್ಕಿಯನ್ನು ಅದೇ ರೇಟ್ಗೆ ಕೊಡಿ ಅನ್ನುವಂಥದ್ದು ಏನಾದರೂ ಡಿಮಾಂಡನ್ನು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗುತ್ತಾ ಅಂತ? ಇದು ಇತ್ತೀಚೆಗೆ ಬಂದಿದೆ. ಇದು ರಾಜಕೀಯವಾಗಿ ಅವರು ಇವತ್ತು ರಾಜ್ಯದಲ್ಲಿ ಅಕ್ಕಿ ಬೆಳೆಯೋ ರಾಜ್ಯದಲ್ಲಿ ಬಹಳ ಮುಖ್ಯವಾದಂಥ ವಿಷಯ. ಆಂಧ್ರ, ತೆಲಂಗಾಣ, ಛತ್ತೀಸ್ಗಢ, ಹರಿಯಾಣ ಯಾವುದೇ ರಾಜ್ಯದಲ್ಲಿ ಮಿನಿಮಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವರು ಕೊಂಡ್ತಾ ಇರೋದು 38, 39, 40 ರೂಪಾಯಿ ಖರ್ಚು ಬಿಟ್ಟು ಇಷ್ಟು ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ರೈತರಿಂದ ಕೊಂಡ್ಕೊಳ್ತಾ ಇದ್ದಾರೆ. ಅಂದಮೇಲೆ ನೀವು ಹೇಳಿದಂಗೆ ಅದರ ಮೇಲೆ ಖರ್ಚು ಬೇರೆ ಬರ್ತದೆ, ಟ್ರಾನ್ಸ್ಪೋರ್ಟೇಷನ್ನು ಬೇರೆ ಅಂತ, ಗೋಡೌನ್ನಲ್ಲಿ ಸ್ಟಾಕ್ ಮಾಡೋದು ಇದೆಲ್ಲ ಬರ್ತದೆ. ಇವೆಲ್ಲ ಸೇರಿದ್ರೆ ಇನ್ನೂ ಒಂದು 5 ರೂಪಾಯಿ ಜಾಸ್ತಿ ಆಗ್ತದೆ. ಇಂಥ 40ರಿಂದ 45 ರೂಪಾಯಿ 1 kg ಬೀಳುವಂಥ ಪರಿಸ್ಥಿತಿಯಲ್ಲಿ ಸುಮಾರು ಲಕ್ಷಾಂತರ ಟನ್ನು ಈ ಅಕ್ಕಿಯನ್ನು ಅವರು MSP ಕಾರ್ಯಕ್ರಮದಲ್ಲಿ ಗೋಡೌನ್ನಲ್ಲಿ ಸ್ಟಾಕ್ ಮಾಡಿದ್ದಾರೆ. ಈ ಸ್ಟಾಕ್ ಮಾಡಿರೋ ಅಕ್ಕಿ ಬೆಲೆ ಮೊದಲು ಸ್ಟಾಕ್ ಮಾಡಿರೋದನ್ನು ತಗೊಂಡು 38, 39, 40 ಖರ್ಚು ಸೇರಿ 45 ರೂಪಾಯಿಗೆ ಸ್ಟಾಕ್ ಮಾಡಿರೋ ಅಕ್ಕಿಯನ್ನು ಇವತ್ತು ಚುನಾವಣೆ ಬಂದಿರೋ ಕಾರಣಕ್ಕೆ ದೇಶದ ಬೊಕ್ಕಸಕ್ಕೆ ಲಾಸ್ ಮಾಡಿ 29 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದಾಜು ಎಷ್ಟು ಕೋಟಿ ರೂಪಾಯಿ ಲಾಸ್ ಆಗ್ತದೆ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಇದು ರಾಜಕೀಯ ಉದ್ದೇಶ ಕೂಡಿದೆ, ಸಾಮಾನ್ಯ ಜನರಿಗೆ ಸಹಾಯ ಮಾಡಬೇಕಂತ. ಹಾಗಿದ್ದಾಗ ನಾನೇ ಮಂತ್ರಿಗಳ ಹತ್ರ ಹೋಗಿ 2-3 ಸಾರಿ ಕೇಳಿದೆ. ಆ ದಿನ ಅಕ್ಕಿ ಬೆಲೆ 34 ರೂಪಾಯಿ ಇತ್ತು. ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ, ನಾವು ಒಂದು ಘೋಷಣೆ ಮಾಡಿದ್ದೀವಿ, ನೀವು ಕೊಡೋ ಅಕ್ಕಿ 5 kg ಜೊತೆಗೆ ನಾವು 5 kg ಕೊಡ್ತೀವಿ, ಕೊಡಿ. ಕೊಡೋಕ್ಕಾಗಲ್ಲ ಅಂತೇಳಿ ಅಕ್ಕಿ ಇದ್ದುಕೊಂಡು ಕೊಡಲಿಲ್ಲ. ಆಮೇಲೆ ಬಜಾರ್ಗೆ ಬಿಟ್ಟರು, ಬಜಾರ್ನಲ್ಲಿ ಬೆಲೆ ಬರಲಿಲ್ಲ. ಇವತ್ತು ಈ ಸ್ಟಾಕನ್ನು ವಿಲೇ ಮಾಡೋದಕ್ಕೆ ಈ ರೀತಿ ಕಾರ್ಯಕ್ರಮನ ಹಾಕ್ಕೊಂಡಿದ್ರೆ ರಾಜಕೀಯ ದುರುದ್ದೇಶ ಸೇರಿದೆ. ಆದರೆ ದೇಶಕ್ಕೆ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾಯಿದೆ. ನಿಮ್ಗೆ ಅರ್ಥ ಆಗ್ತದಲ್ಲ, 45 ರೂಪಾಯಿ kg ಕೊಂಡು 29ಕ್ಕೆ ಮಾರ್ರಿ ಅಂತ ಹೇಳಿದ್ದಾರೆ ಮಿಲ್ಲರ್ಸ್ ಕೊಟ್ಬಿಟ್ಟು. ಅವರು ಕೊಂಡಿರೋದು 19 ರೂಪಾಯಿಗೆ. ಅಂದರೆ 26 ರೂಪಾಯಿ 1 kg ಅಕ್ಕಿಗೆ ಈ ದೇಶಕ್ಕೆ ಲಾಸ್ ಆಗಿದ್ರೆ, ಲಕ್ಷಾಂತರ ಟನ್ನು ಅಕ್ಕಿಯನ್ನು ಬಿಡುಗಡೆ ಮಾಡಿದರೆ ಈ ದೇಶದ ಬೊಕ್ಕಸಕ್ಕೆ ಎಷ್ಟು ಆಗ್ತದೆ? ಇದು ರಾಜಕೀಯ ದುರುದ್ದೇಶದಿಂದ ಮುಂಬರುವ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವ ಕಾಂಟೆಕ್ಸ್ಟ್ ಅಲ್ಲಿ KH ಮುನಿಯಪ್ಪ ಅವರು ಈ ಆರೋಪವನ್ನ ಮಾಡಿದ್ರು? ಯಾತಕ್ಕೋಸ್ಕರ ಈ ಸುದ್ದಿ ಬಂತು? ಸದನದಲ್ಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಈಗ ಆರೋಪಗಳ ಮೇಜರ್ ಪಾಯಿಂಟ್ಸ್ ಏನು?
ಶ್ರೀಲಕ್ಷ್ಮಿ, ರಾಜ್ಯ ಸರ್ಕಾರ ಅಂದರೆ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತಹ ಪ್ರಮುಖ 5 ಗ್ಯಾರಂಟಿಗಳು ಏನು ಪ್ರಣಾಳಿಕೆ ಅಂಶಗಳೇನಿತ್ತು ಆ 5 ಗ್ಯಾರಂಟಿಗಳ ಪೈಕಿ ಈ ಉಚಿತವಾಗಿ ಕೊಡ್ತಕ್ಕಂತಹ 10 kg ಅನ್ನಭಾಗ್ಯ ಅಥವಾ 10 kg ಅಕ್ಕಿ ಏನಿದೆ ಉಚಿತ ವಿತರಣೆ ಕೊಡ್ತಕ್ಕಂಥದ್ದು ಇದು ಕೂಡ ಒಂದು. ಆದರೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ಅಧಿಕಾರಕ್ಕೆ ಬಂದ ನಂತರ ಅದನ್ನು ನಡ್ಕೊಳ್ಳೋದಕ್ಕೆ ಭಾಳ ಎಣಗಾಟ ಅನುಭವಿಸ್ಬೇಕಾಗಿ ಬಂತು. ಯಾಕೆಂತಂದರೆ ಇವರು ನಿರೀಕ್ಷಿತ ಪ್ರಮಾಣಕ್ಕೆ ತಕ್ಕಂತೆ ಅಕ್ಕಿ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಕೇಂದ್ರ ಫುಡ್ ಏನು FCIನವ್ರನ್ನ ಕೂಡ ಕೇಳಿದರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ. ಹಾಗೆ ಬಂದಿದ್ದಂತಹ ಒಂದು ಉತ್ತರ ಅಂದರೆ ಕೇಂದ್ರದ ಆಹಾರ ಕಾಯ್ದೆ ಏನಿದೆ ಆ ಕಾಯ್ದೆ ಪ್ರಕಾರ ಇರುವಷ್ಟು ಮಾತ್ರನೇ ಅಕ್ಕಿ ಇರ್ತಕ್ಕಂಥದ್ದು, ಅದು ಸೆಕ್ಯೂರಿಟಿ ಪರ್ಪಸ್ ಇರ್ತಕ್ಕಂಥದ್ದು. ಆದರೆ ಅದನ್ನು ನಾವು ಹೆಚ್ಚುವರಿಯಾಗಿ ಅಕ್ಕಿ ಇಲ್ಲ, ಈಗ ನಾವು ರಾಜ್ಯ ಸರ್ಕಾರಕ್ಕೆ ಪೂರೈಕೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದರು. ಇದಾದ ನಂತರವೂ ಕೂಡ ಒಂದು ಏನೋ ಕೇಂದ್ರ KH ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಮತ್ತು ಕೇಂದ್ರದ ನಾಯಕರವನ್ನು ಅಂಗಳವನ್ನು ತಲುಪಿ ಕೇಂದ್ರ ನಾಯಕರ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆಗಲೂ ಕೂಡ ಅಕ್ಕಿ ಪ್ರಯತ್ನ ಆಗಲಿಲ್ಲ. ಆಗ ಕೂಡ ಹೇಳಿದರು, ಏನು ಅಕ್ಕಿ ಈಗ ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗ್ತದೆ, ಹಿಂದೆ ಕೊಡ್ತಾ ಇದ್ರಲ್ಲ ಅದು 29 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ, ನಾವು 34 ರೂಪಾಯಿಗೆ ಅಂದರೆ ಹೆಚ್ಚುವರೆಗೆ 5 ರೂಪಾಯಿ ಸಾಗಾಣಿಕೆ ವೆಚ್ಚವನ್ನು ಸೇರಿಸಿ 33 ರೂಪಾಯಿ ಹಂಗೆ ಕೊಡ್ತೇವೆ ಅಂತಕ್ಕಂಥ ಕೂಡ ಹೇಳಿದರು. ಅದಾದರೂ ಕೂಡ ನನ್ನ ಒಪ್ಪಲಿಲ್ಲ. ಆದರೆ ಒಪ್ಪಲಿಲ್ಲ ಅಂದರೆ ಅವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ಅವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಮಾತನ್ನು ಕೊಟ್ಟಿದ್ದರು. ಅದರಂತೆ ಈಗ KH ಮುನಿಯಪ್ಪನವರ ಆರೋಪ ಏನಂತಂದರೆ ಈಗ ಭಾರತ ಬ್ರ್ಯಾಂಡ್ ಅಂದರೆ ಬೆಲೆ ಏರಿಕೆ ಏನು ಹೆಚ್ಚಾಗ್ತಾ ಇದೆ ಅದನ್ನು ತಡೆಯುವ ನಿಟ್ಟಿನಲ್ಲಿ ಮತ್ತು ಜನಸಾಮಾನ್ಯರು ಪ್ರತಿಯೊಬ್ಬರಿಗೂ ಕೂಡ ಹಸಿವು ಮುಕ್ತವಾಗುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗ ಭಾರತ ಬ್ರ್ಯಾಂಡ್ ನಡಿ ಭಾರತ್ ರೈಸ್ ಸೇರಿದಂತೆ ಏನು ಹೆಸರು ಬೇಳೆ, ಕಡಲೆಬೇಳೆ ಎಲ್ಲವನ್ನೂ ಕೂಡ ಕೊಡ್ತಾ ಇದೆ. ಈಗ ಬಂದಿರತಕ್ಕಂಥದ್ದು ಅಕ್ಕಿಯ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಏನೆತ್ತಿರ್ತಕ್ಕಂಥದ್ದು ಅಂದರೆ ನಾವು ಕೇಳಿದಾಗ ಅಕ್ಕಿಯನ್ನು ಕೊಡಲಿಲ್ಲ ಇವರು. ಈಗ ಹಾಗೆ ಸ್ಟಾಕನ್ನು ಇಟ್ಕೊಂಡು ಅದನ್ನು ಈಗ ಅಕ್ಕಿಯನ್ನು ಕೊಡ್ತಿದ್ದಾರೆ. ಇದು ಕಳಪೆ ಗುಣಮಟ್ಟದ್ದಾಗಿದೆ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ. ಆದರೆ ಇದು ಈವರೆಗೂ ಕೂಡ ಎಲ್ಲಿಯೂ ಕೂಡ ಈ ಸ್ಯಾಂಪಲ್ ಟೆಸ್ಟ್ ಆಗಿರೋದ್ರ ಬಗ್ಗೆ ಅಧಿಕೃತವಾಗಿ ಯಾವ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಆಗಲಿ ಸಚಿವರಾಗಲಿ ಎಲ್ಲಿಯೂ ಕೂಡ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ, ಮಾಹಿತಿಯನ್ನು ಬಂದೂ ಇಲ್ಲ. ಸೊ ಆದರೆ ಏಕಾಏಕಿ ಇವರು ಇದೊಂದು ಕಳಪೆ ಗುಣಮಟ್ಟದ ಅಕ್ಕಿ ಅಂತಕ್ಕಂಥ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಂದು ಕಡೆ. ಮತ್ತು ಇವ್ರು ಹೇಳ್ದಂತೆಯೇ ಇದು ಒಂದು ರೀತಿಯಲ್ಲಿ ಇವ್ರ ಹೇಳಿಕೆಯನ್ನು ರಾಜಕೀಯ ಉದ್ದೇಶದಿಂದಲೇ ಕೂಡಿದೆಯೋ ಅಥವಾ ನಿಜಕ್ಕೂ ಕಳಪೆ ಗುಣಮಟ್ಟ ಆಗಿದೆ ಅಂತಕ್ಕಂಥದ್ದು ಫುಡ್ ಟೆಸ್ಟ್ ಆಗಲಿ, ಇದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯವರು ಮಾಡಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ. ಆನಂತರ ಇದು ಮುಂದಿನದ್ದು. ಆದರೆ ಇವರು ಏಕಾಏಕಿ ಈ ರೀತಿಯಾಗಿ ಹೇಳಿದ್ದು ಕೊಡೋದನ್ನು ಒಂದು ರೀತಿಯಲ್ಲಿ ಖಂಡನೀಯ. ಜೊತೆಗೆ ಮತ್ತೆ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಮತ್ತೆ ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ, ಮತ್ತೆ ಹೆಚ್ಚಿನ ಅಕ್ಕಿ ರಾಜ್ಯಕ್ಕೆ ಕೊಡೋದ್ರ ನಿಟ್ಟಿನಲ್ಲಿ ಮತ್ತೆ ಮನವಿಯನ್ನು ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಲಕ್ಷ್ಮಿ. ಈಗ ಲೋಕಸಭೆ ಚುನಾವಣೆ ಸನ್ನಿಹಿತ ಇರೋದ್ರಿಂದ ಇದು ಮತ್ತೆ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ರಾಜಕೀಯವಾಗಿ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.